ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಇವತ್ತು ಶುಕ್ರವಾರ ಬೆಳಗಿನ ಟೈಮು ಇನ್ನೂ 10 ಗಂಟೆ ಆಗಿಲ್ಲ. ಇವತ್ತು ರಜಾ, ಮೇ 1 ಕಾರ್ಮಿಕರ ದಿನಾಚರಣೆ. ಎಲ್ರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಫ್ರೆಂಡ್ಸ್. ನಮ್ಮ ಮನೆಯವರು ಮನೆಯಾಗ ಅದಾರ ಅಂತ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗೀತು. ಬೆಳಗಿನ ಮುಗಿದೈತಿ ಕ್ಲೀನಿಂಗ್ ಕೆಲಸ. ಈಗ ಎಲ್ಲ ಪೂಜೆ ರೆಡಿ ಮಾಡ್ಕೊಳಕತ್ತೀನಿ. ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡಬೇಕು. ಅವ್ರನ್ನ ಮುಗಿಸ್ಕೋಬೇಕಂದ್ರೂ ಒಂದು ಸ್ವಲ್ಪ ಲೇಟ್ ಅಂತ, ಇದು ರಜೆ ಅಂತೇಳಿ ಲೇಟಾಗಿ ಇರ್ತೀನಿ. ಈಗ ಮಾಡಕತ್ತೀನಿ ನೋಡ್ರಿ, ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿನಿ. ಬರ್ರಿ, ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನವ್ಯ ಅವ್ವ ಅವ್ವ ಅಂತ ಬಂದು ಅಲ್ಲಿ ಕುಂದಿಸಿದ್ದೆ. ಇಲ್ಲಿ ಬಂದ, ಅಲ್ಲಿ ಕುಂತಾಕಿ ಇಲ್ಲಿ ಬಂದಾಳ ನೋಡ್ರಿ. ಅಲ್ಲಿ ಕುಂತಾಕಿ ಇಲ್ಲಿ ಬಂದಾಳ. TV ಮ್ಯೂಟ್ ಮಾಡಿದ್ದೆಲ್ಲ ಆಗಿಲ್ಲ, ಒಂದು 10 ತಾಸು ಆಗುತ್ತೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಪೂಜೆ ಮಾಡ್ರಿಗಿನ ನಾಷ್ಟ ಮಾಡಬೇಕು. ಏನು ಮಾಡಬೇಕು ವಿಚಾರ ಮಾಡಬೇಕಿನ್ನ. ವಿಚಾರ ಮಾಡಿಲ್ಲ. ಒಂದಿನ ಸಾವು ನೋಡ್ರಿ. ದಿನ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು. ಓಕೆ, ಅದಕ್ಕೆ ನಾನು ಆಕಿನ ಸೋಫಾ ಹಚ್ಚಿ ಕುಂದಿರ್ಸ್ತೀನಿ. ಅದನ್ನ ಬಿಟ್ಟು ಇಲ್ಲಿ ಓಡಿ ಬರ್ತಾನೆ. ಹಾಂ ನೋಡ್ರಿ, ಈಗ ಎಲ್ಲ ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಾಗ ಕಳಸ ಕುಂದರ್ಸಿ, ಫೋಟೋ ಎಲ್ಲ ಕುಂದರ್ಸಿ, ಅದಕ್ಕೆ ಗೆಜ್ಜೆ ವಸ್ತ್ರ ಮತ್ತು ಹೂವು ಎಲ್ಲನೂ ಏರಿಸಿ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡೀನಿ. ತುಂಬ ಚೆನ್ನಾಗಿ ಬರುತ್ತೆ ಪೂಜೆ. ನಿಧಾನವಾಗಿ ಚೆನ್ನಾಗಿ ಒಂದು ಮನಸ್ಸು ಕೊಟ್ಟು ಪೂಜೆ ಮಾಡಿದ್ವಿ ಅಂತಂದ್ರೆ ಅದರಷ್ಟು ಚಂದ ಇನ್ಯಾವುದೂ ಇಲ್ಲ. ನನಗಂತೂ ಟೈಮ್ ಆದರೂ ಪರವಾಗಿಲ್ಲ, ಹೊಟ್ಟೆ ಹಸ್ದ್ರೂ ಪರವಾಗಿಲ್ಲ, ಕಡ್ರ ಬುಡ ಮಾಡಿ ಪೂಜೆ ಮಾಡಿ ಮುಗ್ಸೋಕೆ ನನಗೆ ಒಟ್ಟ ಮನಸ್ಸಾಗಿಲ್ಲ. ಅದು ಎಷ್ಟೊತ್ತರ ಯಾಕಾಗಲಿ ನಿಧಾನವಾಗಿ ಚಂದಾಗ ಮಾಡಿ ಪೂಜೆ ಮುಗಿಸಿದ್ರೆ ಸಮಾಧಾನ. ನಾನೇನಾದರೂ ಕಡ್ರ ಮಾಡಿದೆ ಅಂತಂದ್ರೆ ಆವತ್ತಿನ ದಿವಸ ನನಗೆ ಅಯ್ಯೋ ಪೂಜೆ ಚೆನ್ನಾಗಿ ಮಾಡಲಿಲ್ಲ, ಪೂಜೆ ಚೆನ್ನಾಗಿ ಮಾಡಲೇ ಇಲ್ಲ ಅನ್ನೋ ಒಂದು ಕೊರಗು ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಮಾಡೋ ಕೈಲಿ ನೀಟಾಗಿ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಲೇಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಒಂದಿನ ನಾವು ಕಷ್ಟಪಟ್ಟು ಮಾಡಿದ್ವಿ ಅಂತಂದರೆ ಮತ್ತು 1-2 ವಾರ ಆರಾಮಾಗಿ ದೇವ್ರದ್ದು ಹೂವು ಏರಿಸಿದ್ದು ಮಾತ್ರ ತೆಗೆದು ದೀಪ ಹಚ್ಚಿ ಉದಿನ ಕಡ್ಡಿ ಮತ್ತು ಕರ್ಪೂರ ಧೂಪ ಗೀಪ ಮಾಡ್ಕೋಬೋದು. ದಿನಾಲೂ ಈ ರೀತಿ ಮಾಡೋಕ್ಕಾಗಂಗಿಲ್ಲ. 15 ದಿವ್ಸಕ್ಕೊಂದ್ಸಲ ಎಲ್ಲನೂ ತೊಳೆದು ತಿಕ್ಕಿ ಒರೆಸ್ಕೊಂಡು ಪೂಜೆ ಮಾಡ್ತೀನಿ. ಇನ್ನು ಅಮಾವಾಸ್ಯೆಗೆ ಮಾಡ್ಬೇಕು ಅನ್ಕೊತೀನಿ. ನಾಳೆ ಹಂಗೆ ಅಮಾವಾಸ್ಯೆ ಐತಂದರೆ ಇವತ್ತಿನ ಹಂಗೆಲ್ಲ ನೀಟಾಗಿ ತಿಕ್ಕಿ ಎಲ್ಲ ಉಜ್ಜಿಡ್ತೀನಿ. ನನಗೆ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಮಂತ್ಲಿ ಪ್ರಾಬ್ಲಮ್ ಬಂದುಬಿಡುತ್ತೆ ಅಮಾವಾಸ್ಯೆ ದಿವಸನ. ಈಗ ಒಂದು 2-3 ತಿಂಗಳಾಯಿತು ನಮ್ಮ ಮನೆಯವರ ಮಾಡಾಕತ್ತಾರ. ನಮಿತಾ ನಮ್ಮ ಮನೆಯವ್ರು ಇಬ್ಬರು ಸೇರಿಕೊಂಡು. ಏನು ಮಾಡೋಕ್ಕಾಗಲ್ಲ, ಹೆಂಗೆ ಬರುತ್ತೆ ಹಂಗೆ ಹೋಗೋದು. ಅದಕ್ಕೆ ಮತ್ತು ಅದನ್ನು ತಪ್ಪಿಸ್ಬೇಕಂತ ಏನೇನಾರು ಅಡ್ಡದಾರಿ ಟ್ಯಾಬ್ಲೆಟು ತೊಗೊಳಕ್ಕೆ ಹೋದ್ರೆ ಮುಂದೆ ಅವೆಲ್ಲ ಹೆಲ್ತಿಗೆ ಪ್ರಾಬ್ಲಮ್ ಆಕ್ಕವು. ಹಾಗಾಗಿ ನಾನು ಬಂದಂಗೆ ಬರಲಿ, ಆದಂಗೆ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀನಿ. ಇವಾಗ ನೋಡಿರಿ, ಹುಣ್ಣಿಮೆ ದಿವಸ ನೀಟಾಗಿ ಚೆನ್ನಾಗೇ ಮಾಡಿಕೊಂಡೆ. ಅಮಾವಾಸ್ಯೆಗೆ ಮಾಡೋಕ್ಕಾಗಲಿಲ್ಲ, ಹುಣ್ಣಿಮೆ ದಿವಸ ನೀಟಾಗಿ ಮಾಡ್ಕೊಳಕತ್ತೀನಿ. ಹಂಗೆ ಒಟ್ಟು ಪೂಜೆ ಪುನಸ್ಕಾರ ಅಂದ್ರೆ ಒಂದು ಸ್ವಲ್ಪ ಏನೋ ಇಷ್ಟ ಆಕೈತಿ ಮಾಡೋಕ್ಕೆ. ಬಟ್ ಏನಪ್ಪ ಅಂದರೆ ಕಷ್ಟಪಟ್ರೆ ದೇವ್ರಿಗೆ ಒಂದು ಕಷ್ಟಪಟ್ಟು ಸೇವೆ ಮಾಡಿದ್ರೆ ದೇವ್ರು ನಮಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ. ನಾವು ದೇವರಿಗೆ ಏನು ಸೇವೆ ಮಾಡಲಾರ್ದನ ನಮ್ಗೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡ್ರೆ ಆಗಂಗಿಲ್ಲ. ಸೇವೆ ಮಾಡ್ತಾ ಇರಬೇಕು. ದೇವ್ರ ಸೇವೆ ಮಾಡಿದ್ರೆ ನಮಗೇನಾದರೂ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಅದ್ರ ಜೊತೆಗೆ ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದುಡ್ಡು ಬರೋದು, ಜೀವನ ಚೆನ್ನಾಗಿರೋದು. ಸುಮ್ಮನೆ ಪೂಜೆ ಮಾಡಿಬಿಟ್ಟು ದೇವ್ರ ಒಳ್ಳೇದು ಮಾಡ್ತಾನೆ ಅಂತ ಸುಮ್ಮನೆ ಕೂತ್ಕೊಂಡ್ರೂ ಆಗಲ್ಲ. ನಾವು ಕೆಲಸ ಮಾಡೋಲ್ಲಿ ನಮ್ಮನ್ನು ದೇವ್ರು ಕಾಪಾಡ್ತಾನೆ, ಒಳ್ಳೇದು ಮಾಡ್ತಾನೆ. ಅವ್ರ ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡಿದ್ರೆ
ಹಂಗಾಗಿ ಇದು ಒಂದೇನೋ ನಮ್ಗೆ ಒಂದು ಪಾಸಿಟಿವ್ ವೈಬ್ಸ್ ಮನೆಗೆ ಪೂಜೆ ಮಾಡಿ ದೀಪ ಹಚ್ಚಿದ್ರೆ ಮನೆ ಒಂಥರ ಕಳೆ. ಅದೇ ನಾವು ಒಂದಿನ ದೀಪ ಹಚ್ಚಿಲ್ಲ ಅಂತಂದ್ರೆ ಮನೆ ಎಷ್ಟು ರಣ ಅಂತಿರ್ತೈತಿ. 2 ಟೈಮ್ ಆಗಿಲ್ಲ ಅಂದ್ರೂ 1 ಟೈಮ್ ಆದರೂ ಮಾಡಿಕೊಂಡ್ರೆ ಹಾಗೆ ಆಕತಿ. ಇಷ್ಟ ನೋಡ್ರಿ, ನಾನು ದೇವ್ರ ಪೂಜೆ ಮಾಡೋ ಒಂದು ಕೆಲವೊಂದು ಅನಿಸಿಕೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಈಗ ಹೊರಗಡೆ ಕೂಡ ಬೆಳಗ್ತಾ ಇದ್ದೀನಿ. ತುಳಸಿ ಪಾಟ್ ಅಂತೂ ಭಾಳ ಚಂದ ಬಂದೈತಿ ಫ್ರೆಂಡ್ಸ್, ಚೆನ್ನಾಗಿ ಬೆಳೆಯಕತ್ತೈತಿ. ತುಳಸಿ ಗಿಡ ಮನೆ ಮುಂದೆ ಇರಬೇಕಂತ, ತುಂಬ ಒಳ್ಳೆಯದು. ಆಮೇಲೆ ಪಾಸಿಟಿವ್ ವೈಬ್ಸು, ಯಾವುದೇ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ ಮನೆ ಮುಂದೆ ತುಳಸಿ ಗಿಡ ಇದ್ರೆ. ಆಮೇಲೆ ತುಳಸಿ ಗಿಡ ಚೆನ್ನಾಗಿ ಬೆಳೀತಾ ಇದೆ ಮತ್ತು ಅದರಲ್ಲಿ ಬೀಜಗಳು ಬರ್ತಾ ಇದ್ದಾವೆ ಅಂದರೆ ಒಂದು ಮನೆಗೆ ಒಳ್ಳೆಯದು, ಮನೆ ಅಭಿವೃದ್ಧಿ ಚೆನ್ನಾಗಿ ಆಗುತ್ತಾ ಅನ್ನೋ ಒಂದು ಸೂಚನೆ ಅಂತಾರೆ. ಆಮೇಲೆ ಮನೆಗೆ ಲಕ್ಷ್ಮೀ ಆಗಮನ ಆಗಾಕತ್ತೈತಿ, ನಿಮ್ಮ ಮನೆಗೆ ಒಳ್ಳೇದಾಗುತ್ತಾ ಅನ್ನೋ ಒಂದು ಸೂಚನೆಯನ್ನು ಆ ತುಳಸಿ ಗಿಡದಿಂದ ನಾವು ತಿಳ್ಕೊಬೋದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಬಟ್ ಅದು ನಿಜ. ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ, ಅಷ್ಟು ಮನೇಲಿ ಪಾಸಿಟಿವ್ ವೈಬ್ಸ್ ಇರ್ತೈತಿ. ಆಮೇಲೆ ಅದು ಒಣಗ್ತಾ ಹೋತು ಅಂದ್ರೆ ಅಷ್ಟೇ ನಮ್ಗೆ ಕಷ್ಟಗಳು ಬರ್ತಾವೆ, ಮೇಲಿಂದ ಮೇಲೆ ಕಷ್ಟಗಳು ಬರ್ತಾವೆ. ಯಾಕಂದ್ರೆ ಇವನ್ನೆಲ್ಲ ನಾವು ಅನುಭವಿಸ್ಬಿಟ್ಟಿದ್ದೀವಿ, ನೋಡಿದ್ದೀವಿ, ಕಣ್ಣಾರೆ ಅನುಭವಿಸಿದ್ವಿ ಅಲ್ಲ. ಹಾಗಾಗಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವಾಗಂತೂ ತುಳಸಿ ಗಿಡ ತುಂಬ ಚೆನ್ನಾಗಿ ಬರಾಕತ್ತೈತಿ, ಚಂದ ಹಚ್ಚ ಹಸಿರಾಗಿ ದೊಡ್ಡದು ಎಲೆ. ಇಷ್ಟು ದಿವಸ ನಾನು ತುಳಸಿ ಗಿಡ ಹಾಕ್ತಿದ್ದೆ, ಒಂದು ಗಿಡದಲ್ಲೇನೋ ದೊಡ್ಡ ಎಲೆನ ಬರ್ತಿದ್ದಿಲ್ಲ. ಬಟ್ ಈ ಸಲ ತಂದಿರುವಂಥ ತುಳಸಿ ಗಿಡ ತುಂಬ ದೊಡ್ಡದು ಎಲೆಗಳನ್ನು ಬಿಡ್ತೈತಿ. ಅದರಿಂದ ನಂಗೆ ಭಾಳ ಖುಷಿಯಾಗತ್ತೈತಿ ಫ್ರೆಂಡ್ಸ್. ಅದನ್ನು ನೋಡಿದರೆ ಎದ್ದ ತಕ್ಷಣ ನಾನು ಹೊರಗೆ ಹೋಗ್ತೀನಿ. ಹೊರಗೆ ಹೋದ ತಕ್ಷಣ ನಮ್ಮ ಮನೆ ಎದುರುಗಡೆನ ಸೂರ್ಯ ಕಾಣಿಸ್ತಾನೆ. ಬಿಸಿಲು ಒಂದು 7 ಗಂಟೆ ಅಂದ್ರೆ ಬಿಸಿಲು ಹೊಡಿತಿರ್ತೈತಿ, ಬಾಗ್ಲ ತೆಗಿಯೋಂಗಿಲ್ಲ ಅಷ್ಟು ಬಿಸಿಲು. ಬಾಗ್ಲ ತೆಗೆದ ತಕ್ಷಣ ಕಣ್ಣಿಗೆ ಸೂರ್ಯನ ಕಿರಣಗಳು ಬೀಳ್ತಾವೆ. ಅದನ್ನು ನೋಡಿದ ತಕ್ಷಣ, ಸೂರ್ಯನ ನೋಡಿ ಕೈ ಮುಗಿದ ತಕ್ಷಣ ನಾನು ತುಳಸಿ ಗಿಡ ನೋಡ್ತೀನಿ. ತುಳಸಿ ಗಿಡ ನೋಡಿದ್ರೆ ಅಷ್ಟು ಆನಂದ ಆಗುತ್ತೆ, ಅಷ್ಟು ಚಂದ ಬೆಳೆಯಾಗತ್ತೈತಿ, ಅಷ್ಟು ಖುಷಿ ಆಕೈತಿ ನನಗಂತೂ. ಎದ್ದ ತಕ್ಷಣ ಸೂರ್ಯನ ಮುಖ ಮತ್ತು ತುಳಸಿ ಗಿಡ ಮುಖ ನೋಡಿ, ಆಮೇಲೆ ದೇವ್ರ ಮುಖ ನೋಡಿ ನನ್ನ ದಿನದ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಒಂದೊಂದು ದಿವಸ ತಪ್ಪುತ್ತೆ, ಏನಾದರೂ ಮಾಡ್ತಾ ನಮ್ಮ ನಾವೇಂದು ಏನಾದ್ರು ಕೆಲಸ ಬಂತು ಅಂತಂದ್ರೆ ಆ ಟೈಮಲ್ಲಿ ಮರ್ತು ಬಿಡ್ತೀನಿ. ಬಟ್ ನೆನಪಾದ್ರೆ ಮಾತ್ರ ಬಿಡೋಂಗಿಲ್ಲ. ಹೊರಗೋಗಿ ಸೂರ್ಯಂಗೆ ನಮಸ್ಕಾರ ಮಾಡಿ, ತುಳಸಿಗೆ ಕೂಡ ನಮಸ್ಕಾರ ಮಾಡೇ ಬರ್ತೀನಿ ಒಳಗೆ. ಈಗ ನೋಡ್ಬೋದು, ಇದು ಉದಿನ ಕಡ್ಡಿ ಅದೆಲ್ಲ ಆಯಿತು, ಧೂಪನೂ ಕೂಡ ಹಾಕಿದ್ದೆ. ಈಗ ಲಾಸ್ಟಲ್ಲಿ ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ. ಇವತ್ತೇನು ನಾನು ಕಾಯಿ ಬದಲಿಸಿಲ್ಲ, ಯಾಕಂದ್ರೆ ಅಮಾವಾಸ್ಯೆಗೆ ಕಾಯಿ ಇಟ್ಟು ಪೂಜೆ ಮಾಡಿರ್ತೀವಿ. ಹಾಗಾಗಿ ಈಗ ಅದೇ ಕಾಯಿನ ಇಟ್ಟು ಪೂಜೆ ಮಾಡ್ಕೊತೀವಿ. ನಮಿತಾ ವೀಡಿಯೋ ಮಾಡ್ತಾಯಿದ್ಲು. ನಾನು ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆಯವರು ನಾಷ್ಟ ಲೇಟ್ ಆಯಿತು, ನಾನು ಉಪ್ಪಿಟ್ಟು ಮಾಡ್ತೀನಿ ಅಂದರು. ಆಯಿತು ಮಾಡಿರಿ ಅಂತಂದೆ. ಮತ್ತು ನವ್ಯಾಗ ಹಸುವಾಗಿರುತ್ತಾ ಅಂತ ಹೇಳಿಬಿಟ್ಟು ಆಕೆಗೆ ತಿನ್ಸಾಕತ್ತಾರ ಅವರು. ಆಕೆಗೆ ಹಸುವಾಗಿತ್ತು, ಹಾಗಾಗಿ ನಾನೇ ತಿನ್ನಿಸ್ತೀನಿ ಅಂದರು. ಒಂದು ಸ್ವಲ್ಪ ನಂದು ಲೇಟನೇ ಆಗುತ್ತೆ ನೋಡಿರಿ ಪೂಜೆ, ಹಾಗಾಗಿ ನಾನು ಒಂದು ಸ್ವಲ್ಪ ಲೇಟ್ ಆಗುತ್ತಾ, ನೀವು ನವ್ಯಾಗ ತಿನ್ನಿಸ್ಕೊಂತ ನೀವು ತಿಂದುಬಿಡ್ರಿ ಅಂತಂದು ಹೇಳಿದೆ. ಅವರು ಆಕೆಗೆ ಯಾರೋ ಫೋನ್ ಮಾಡಿದ್ರೆ ಫೋನ್ಯಾಗ ಮಾತಾಡ್ಕೊತ ಆಕೆಗೆ ತಿನ್ಸಾಕತ್ತಿದ್ರು. ನೋಡಿರಿ ಪೂಜೆ ಹೆಂಗಾಗೈತಿ ಫ್ರೆಂಡ್ಸ್. ನೋಡಿರಿ ಅಡುಗೆ ಮಾಡಾಕ್ತೀನಿ ಬೆಳಿಗ್ಗೆ ಎದ್ದು. ನಿನ್ನೆ ಅಷ್ಟು ವಿಡಿಯೋ ಮಾಡ್ಕೊಂಡೆ, ಮಾತ್ರ ಕಂಟಿನ್ಯೂ ಮಾಡಲಿಲ್ಲ. ಫುಲ್ ಡೇ ಹೊಟ್ಟೆ ನೋವು ನಿನ್ನೆ, ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಈಗ ಬೆಳಿಗ್ಗೆ ಎದ್ದು ನವ್ಯಾಗ ಮುಖ ತೊಳೆದು ನಾನು ಮುಖ ತೊಳ್ಕೊಂಬಂದು ಅಡುಗೆ ಮಾಡಾಕ್ತೀನಿ. ಒಗ್ಗರಣೆ ಕೂಡ ಹಾಕ್ತೀನಿ. ಇಲ್ಲಿ ಸ್ವಲ್ಪ ಬ್ಯಾಳಿ ಕುದಿಯಾಗಿಟ್ಟೆ, ತೊಗರಿಬೇಳೆ ಕಾಣ್ತೈತಿ. ತೊಗರಿಬೇಳೆ ಪಲ್ಯ ತಿನ್ಬೇಕು ಅನ್ಸೈತಿ, ಅದಕ್ಕೆ ತೊಗರಿಬೇಳೆ ಪಲ್ಯ ರೊಟ್ಟಿ ಇವತ್ತಿಂದ ಬೆಳಗಿನ ನಾಷ್ಟ ಊಟ. ಮಧ್ಯಾಹ್ನ ರಾತ್ರಿ ಮಾಡ್ಬೋದು. ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರುತ್ತೆ, ಅದಕ್ಕೆ ಇವಾಗ ಬೆಳಿಗ್ಗೆ ಮಾಡ್ಕೊಂಡು ತಿಂದ್ರಾಯ್ತು ಅಂತೇಳಿ. ನಿನ್ನೆ ಬರೀ ಅನ್ನ ತಿಂದ್ವಿ, ಬೆಳಿಗ್ಗೆ ಉಪ್ಪಿಟ್ಟು ತಿಂದ್ವಿ, ಸಂಜೆ ಮುಂದೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ಮತ್ತು ರಾತ್ರಿ ಅನ್ನ ಮೊಸರು. ಅದಕ್ಕೆ ರೊಟ್ಟಿ ತಿನ್ನಬೇಕು ಅನ್ನಿಸ್ತು. ಲಘು ರೊಟ್ಟಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಹೇಳಿ ಹೊಟ್ಟೆನೂ ತುಂಬುತ್ತೆ. ಮಧ್ಯಾಹ್ನ ಮಟ ಹೊಟ್ಟೆ ಹಸುವಾಗಲ್ಲ ಬೆಳಿಗ್ಗೆ ರೊಟ್ಟಿ ತಿಂದ್ಬಿಟ್ರೆ. ಅದಕ್ಕೆ ರೊಟ್ಟಿ ತಿನ್ನೋದು ಅನ್ನಿಸ್ತು. ರೊಟ್ಟಿ ಮಾಡಾಕ್ತೀನಿ. ಆಲ್ರೆಡಿ ಸೌತೆಕಾಯಿ ಮೂಲಂಗಿ ಹೆಚ್ಚಿಟ್ಟಿನಿ. ನಮ್ಮಿತ್ತ ಕಸ ಗುಡಿಸಿದ್ದು. ನಮ್ಮನೆ ರಾತ್ರಿ ಬರೀ ಅನ್ನ ಮಾಡಿದ್ವಿ, ಅನ್ನ ಮೊಸರು ತಿಂದ್ವಿ. ಅವು ತೊಳೆದಿಟ್ರು.
ತೊಳೆದಿಟ್ಟು ಕೂತಾರಲ್ಲ ನಾವೇನು ಕಿಟ್ಕ್ಯಾನ ನಿಂತ ನಮಗೆ ಸ್ನಾನಕ್ಕೆ ಹೋಗ್ಯಾಳ. ಆಕೆ ಹೋಗಿ ಬಂದ್ಮೇಲೆ ಇವ್ರು ಹೋಗ್ತಾರೆ ಸ್ಕೂಲಿಗೆ ಹೋಗ್ಬೇಕು. ಇವತ್ತು ಅವರಿಬ್ಬರು ಬುಕ್ಸ್ ತೊಗೊಂಡ್ಬರ್ಬೇಕು ಹೋಗಿ. ಅಡ್ಮಿಷನ್ ಆಗೈತೆ ಆಲ್ರೆಡಿ, ಬುಕ್ಸ್ ಅಷ್ಟೇ ತರೋದಿತ್ತು. ಇವತ್ತು ಹೋಗ್ತಾರೆ ಬುಕ್ಸ್ ತರ. ಅದಕ್ಕೆ ಅವ್ರು ಹೋಗೋದ್ರೊಳಗೆ ಮಾಡಿಬಿಟ್ರೆ ಎಲ್ಲರಿಗೆ ಹಾಕಬೇಕಂತ ಮಾಡ್ತೀನಿ. ನೀನು ಹೊಟ್ಟೆ ನೋವು ಇದ್ದಕ್ಕೆ ಏನು ಕೆಲಸ ಮಾಡಿಲ್ಲ, ಬರೀ ಮಕ್ಕೊಂಡಿನಿ. ಎದ್ದು ಓಡಾಡಕ್ಕೆ ಆಗ್ತಿದ್ದಿಲ್ಲ. ಎದ್ದು ಓಡಾಡಿ ಹೊಟ್ಟೆ ನೋವು ಬರ್ತಿರ್ತದೆ. ಒಂದಿನ ಹುಷಾರಿಲ್ಲ ಅಂದ್ರೆ ಬರೀ ಅನ್ನ ಊಟ ಮಾಡೋದಾಗುತ್ತೆ. ಅದಕ್ಕೆ ಅನ್ನ ಉಣ್ಣಕ್ಕೆ ಬೇಜಾರು ನನಗೆ. ದಿನಾಲು ಒಂದಿನ ತಿನ್ಬೋದು, ಮರುದಿನ ಅದೇ ಅಂದ್ರೆ ಆಗಲ್ಲ. ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಬೇಕು. ನಮ್ಮ ಮನೆಗೇನು ಯಾರಿಗೂ ಪ್ರಾಬ್ಲಮ್ ಇಲ್ಲ, ರೊಟ್ಟಿನ ಬೇಕು ಚಪಾತಿನೂ ಬೇಕು ಅನ್ನಲ್ಲ ನನಗೆ. ಬ್ಯಾಳಿ ಪಲ್ಯ ಏನು ಈಸಿ ಮಾಡೋದು, ಹಂಗಾಗಿ ಶೇರ್ ಮಾಡ್ಕೊಂಡು ಯಾರಿಗಾದ್ರೂ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸ್ರಿ. ಮತ್ತೆ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ಒಟ್ಟ ಮಾಡಿಲ್ಲ ನಾನು ಬ್ಯಾಳಿ ಪಲ್ಯ. ತರಕಾರಿ ಏನಿಲ್ಲ, ಕಾಳದು ಮಡಕೆ ಕಾಳು, ಅಲಸಂದಿ ಕಾಳು, ಹೆಸರು ಕಾಳು. ಮೊನ್ನೆ ಅಲಸಂದಿ ಕಾಳು ಹೆಸರು ಕಾಳು ಮಾಡೀನಿ ಲಾಸ್ಟ್ ವೀಕ್. ಅದಕ್ಕೆ ಮಡಕೆ ಕಾಳು ನೆನೆ ಹಾಕ್ಬೇಕಾಗಿತ್ತು, ನೆನಪ ಆಗಲ್ಲ. ರಾತ್ರಿ ಬೆಳಿಗ್ಗೆ ನೆನೆ ಹಾಕಿ ರಾತ್ರಿ ಕಟ್ಟಿಟ್ರೆ ಮೊಳಕೆ ಬರ್ತಾವೆ. ಹಾಕ್ತೀನಿ ಸಣ್ಣದಾಗಿ. ಈ ಥರ ದಾಲ್ ನಮ್ಮ ಕಡೆ ಬ್ಯಾಳಿ ಪಲ್ಯ ಅಂತಾರೆ, ನಾರ್ತ್ ಸೈಡ್ ದಾಲ್ ಅಂತಾರೆ. ಇದನ್ನೆಲ್ಲ ಹಾಕಲ್ಲ ನಾನು, ಸ್ವಲ್ಪ ಟೇಸ್ಟ್ ಇರಲಿ ಅಂತ ಚೂರು ಹಾಕಿನಿ. ಗರಂ ಮಸಾಲ, ಧನಿಯಾ, ಕೆಂಪು ಖಾರದ ಪುಡಿ. ಇಲ್ಲೇ ಓಪನ್ ಐತಲ್ಲ ಬಾಲ್ಕನಿ, ಬೇರೆ ಓಪನ್ ಇರ್ತೈತಿ. ಧೂಳೆಲ್ಲ ಪಾತ್ರೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತೈತಿ. ಒರೆಸಿ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ತೊಳೆದಾಗಿ ಯೂಸ್ ಮಾಡಬೇಕು. ಇದು ನೋಡ್ರಿ ತೆಲುಗು ಕವರ್ ಹೆಂಗಾಗೈತಿ. ಈ ಕಡೆ ಚಲೋ ಐತಿ, ಈ ಕಡೆ ಏನಾಗಿಲ್ಲ, ಚಲೋ ಐತಿ. ಈ ಕಡೆ ಹರ್ಕೊಂಡೋಗೈತಿ, ಹಾಕಕ್ಕೂ ಬರಲ್ಲ ಏನಿಲ್ಲ. ಅದಕ್ಕೆ ಅಡುಗೆ ಮನ್ಯಾಗ ಈ ಥರ ಕೈ ಒರ್ಸಕ್ಕೆ ಪಾತ್ರೆ ಒರ್ಸಕ್ಕೆ ಬರುತ್ತಂತ ಯೂಸ್ ಮಾಡ್ಕೊಳಕತ್ತೀವಿ. ಇನ್ನು ಅದೇನೋ ಗೊತ್ತಿಲ್ಲ, ಗ್ಯಾಸ್ಟ್ರಿಕ್ ಥರ ಆಯಿತು ಏನು ಗೊತ್ತಿಲ್ಲ. ನಾಷ್ಟ ಮಾಡಿದ ತಕ್ಷಣ ಮನೆ ತಗ ಇಂಗ್ಲೀಷ್ ಓದಿಸಿದೆ. ಇಂಗ್ಲೀಷ್ ಓದಿಸಿ ಕನ್ನಡ ಓದಿಸ್ಬೇಕನ್ನೋದ್ರೊಳಗೆ ಸ್ಟಾರ್ಟ್ ಆಯಿತು. ಬಿಡಲಿಲ್ಲ, ಆದರೂ ಓದಿಸಿದೆ, ಮಕ್ಕೊಂಡ ಓದಿಸಿದ್ದೆ. ಒಂದು ಸ್ವಲ್ಪ ನಮ್ಮ ಮನೆಯವ್ರು ಓದಿಸಿದ್ರು, ಒಂದು ಸ್ವಲ್ಪ ನಾ ಓದಿಸಿದೆ. ಅವರಿಗೆ ಬಗ್ಗಲ್ಲ ಹಾಕಿ ನಾನೇ ಓದಿಸಿದೆ. ಓದೋದ್ರಾಗ ಬಗ್ಗಲ್ಲ, ಇನ್ನು ಮಿಕ್ಕಿದ್ರಾಗೆಲ್ಲ ಅವ್ರ ಅಪ್ಪನ ಮಾತೇ ಕೇಳ್ತಾಳ. ತಾಯಿಗಳು ಮಾತು ಜಾಸ್ತಿ, ಕಡಿಮೆ ಹೆಣ್ಮಕ್ಳು ಮಾತು ಕೇಳೋದು. ತಂದೆ ಮಾತು ಜಾಸ್ತಿ ಕೇಳ್ತಾರೆ. ಭಯ ಅವರಿಗೆ, ಭಯನೂ ಇರುತ್ತೆ, ಪ್ರೀತಿನೂ ಇರುತ್ತೆ ತಂದೆನೂ. ಆಯ್ತು ನೋಡಿರಿ, ಇನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಬಿಟ್ಟು ರೊಟ್ಟಿ ಹಿಟ್ಟು ಚಲೋ ಐತಿ. ಒಂದು ಅರ್ಧ ತಾಸ್ನಾಗ ರೊಟ್ಟಿ ರೆಡಿ ಆಗಿರ್ತವೆ.
ಒಂಚೂರು ಇದನ್ನು ಹಾಕ್ತೀನಿ, ಗುರಳ್ ಪೌಡ್ರ್ ಚೆನ್ನಾಗಿ ಹಾಕ್ತೀನಿ. ಕಾಳು ತರಕಾರಿಗೆ ಜಾಸ್ತಿ ಹಾಕ್ತಾರೆ, ಬ್ಯಾಳಿ ಪಲ್ಯಕ್ಕೂ ಹಾಕ್ತಾರೆ. ಸ್ವಲ್ಪ ಹಾಕ್ತೀನಿ. ಮೂಲಂಗಿ ಸೌತೆಕಾಯಿ ನಮ್ಮ ಮನೆಯವ್ರನ್ನ ಕಳ್ಸೀನಿ ತರಕ್ಕೆ ಮೊನ್ನೆ. 2 ಇಟ್ಟನ ಕೆಟ್ಟವ್ ನೋಡ್ರಿ, ಚೆನ್ನಾಗಿದ್ದಿದ್ದು ನೋಡಿ ತರಲ್ಲ ಅವರು. ನಾನು ಹೋಗ್ಬೇಕು ತರಕಾರಿ ತರಕ್ಕೆ. ಒಂದೊಂದ್ಸಲ ಚಲೋ ತರ್ತಾರ, ಒಂದೊಂದ್ಸಲ ಇಂಥದ್ದು. ಮೂಲಂಗಿ 2 ಕೆಟ್ಟವು, ಒಳಗೆ ಕೆಟ್ಟವು, ಮತ್ತು ಮ್ಯಾಗ ಒಂಥರ ಕಾಣಿಸ್ತಾವ. ತಗೊಳ್ಳಿ ಫ್ರಿಜ್ನಾಗ ಇಟ್ಬಿಟ್ಟು ಕದ ಹಾಕು ರೆಡಿ ಆಗಕ್ಕೆ ಕದ ಹಾಕ್ಕೊಂತಾಳ. ಮತ್ತು ನಾನು ನಮಿತಾ ಅಂತ ಕೂಗಬೇಕು. ಹೋಗ್ರಿ ನೀವು ದೀಪ ಹಚ್ರಿ, ಸ್ನಾನ ಮಾಡ್ಕೊಂಬಂದು. ಸ್ವಲ್ಪ ಹಾಕ್ತೀನಿ ನೀರು, ಮತ್ತೆಲ್ಲ ತಳ ಹಿಡಿತು. ಒಂದು ಕುದಿ ಬಂದ್ಬಿಟ್ರೆ ಸಾಕು, ಪಲ್ಯ ರೆಡಿ. ಜಿಗಿಟ್ಕಿಟ್ಕೊಂಡು ರೊಟ್ಟಿ ಮಾಡ್ತೀನಿ. ಚೆನ್ನಾಗಿತ್ತು. ರೊಟ್ಟಿ ಮಾಡ್ತೀನಿ ಈಗ. ನೋಡ್ರಿ ರೊಟ್ಟಿ ಮಾಡಾಕತ್ತೀನಿ. ಆಲೆ ಒಂದಿಷ್ಟು ಮಾಡಿದೆ, ಇನ್ನೊಂದು ಸ್ವಲ್ಪ ಐತಿ, ಮಾಡಾಕತ್ತೀನಿ. ಲಗು ಮಾಡಿ ಊಟ ಮಾಡಬೇಕು, ಹೊಟ್ಟೆ ಹಸ್ತೈತಿ. ಇದು ಕಿಡಿಯವ, ಇದು ಶಕ ಹೀಟ್ ಕೈ ತೋರಿಸು. ನಮ್ಮ ನಮಿತ ಮುಟ್ಟಿಗೆ ಮಾಡಿಕೊಡಂದು, ಮತ್ತೀಗ ಬ್ಯಾಡ ಬಿಡು ಅಂತ. ನೋಡಿ ಚಂದಾಗ ಮಾಡಿಟ್ರೆ ರೊಟ್ಟಿ ನಾ ಹೆಂಗೆ ಬೇಕು ಹಂಗೆ ದಬ್ಬೋಗ್ಯಾಕತ್ತ. ರೊಟ್ಟಿ ಚಲೋ ಬರ್ತಾವೆ, ಸಾಕು. ಲಗು ಆಗ್ಬಿಡ್ತೈತಿ ರೊಟ್ಟಿ ಚಲೋ ಆತಂದ್ರೆ. ಇದು ಹಿಟ್ಟು ಚಲೋ ಇತ್ತಂದ್ರೆ ಹೋಗ್ರಿ. ನೀ ಯಾವಾಗ ಹೋಗ್ತಾನೆ? 10 ಗಂಟೆ. ಬಂದಿ ಬಿಡು, ಯೋಚನೆ ಮಾಡಬೇಡ. ನೋಡ್ರಿ ಫ್ರೆಂಡ್ಸ್, ದಾಲ್ ಮಾಡ್ಯಾರ. ನಂಗೆ ಗೊತ್ತು ನೀನು ಆಫ್ ಮಾಡಿದ್ದೆ ಏನ. ನೋಡ್ರಿ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗಾಗತ್ತಾರ. ಶನಿವಾರ ಇವತ್ತು. ನಾವೇ ನೋಡ್ರಿ ಇಲ್ಲಿ ಹಂಗೆ ಕೈ ನಡ್ಗಾಸಕತ್ತ. ಇಕ್ಕಿ ಸ್ನಾನ ಮಾಡ್ಕೊಂಬಂದ್ಲು, ತಲೆ ಬಾಚ್ಬೇಕಂತ ತಲೆ ಬಾಚಕತ್ತೀನಿ. ಓವ ಓ ಏನವ? ಹ್ಞೂನವ. ಖುಷ್ ದೇವ್ರಿ. ನಾನು 10 ಗಂಟೆಗೆ ಮಾಡಾತಿದ್ದೆ, 10:30 ಮುಗಿದೋತ್ತು ಎಲ್ಲ. ಅರ್ಧ ತಾಸನೇ ಮಾಡ್ಬಿಡ್ಬೋದು ನಮ್ಮ 4 ಮಂದಿಗೆ ರೊಟ್ಟಿನ. ದೀಪ ನೋಡಿ, ದೀಪ ಹಚ್ಚಾರ. ಬಾ ತಿರಿ ಹಚ್ಚಿಸ್ಕೊಳೋಣ ಬಾ. ಬಾರವ ಯಾವ ನಮಿತವ ನಮಿತಕ್ಕ ಬಾ ತಲೆ ಬಾಸ್ತೀನಿ ಟೈಮ್
ನೋಡ್ರಿ ಇದೇನು ಬೆಳೆದು ಹೋಪ ಸೊಂಟ ಇನ್ನೂ ಕಡಿಮೆ ಆಗಿಲ್ಲ ನೋವು ಹೊಟ್ಟೆ ಪಾಡಿಗೆ ಅದು ಮಾಡಲೇಬೇಕಲ್ಲ ಏನು ತಾಳಲ್ಲ ಅದು ಏನು ಉತ್ತರ ಕರ್ನಾಟಕ ಸ್ಪೆಷಲ್ ಬ್ಯಾಳಿ ಪಲ್ಯ ಏನು ಬ್ಯಾಳಿ ಪಲ್ಯ ಮನ್ಯಾಗ ಸಾಕು ಹಾಂ ಸಾಕು ಎರಡು ಎರಡು ಆಗ್ತದೆ ಬರ್ರಿ ಮನ್ಯಾಗ ಮೆತ್ತಂದ ಹೊಟ್ಟೆ ಹಸ್ಬಿಡಕ್ಕೆ ನೀನು ರಾತ್ರಿ ಮೊಸರನ್ನ ತಿನ್ನಂಗೆ ಆಗಿಲ್ಲ ನಾವೇ ಒಂದು ಸ್ವಲ್ಪ ತಿನ್ಸಾಕತ್ತಿದ್ದೆ ಅದ್ರಾಗ ಒಂದು ಸ್ವಲ್ಪ ಮಸಿದ್ಲು ಅದ್ರಾಗ ತಿಂದಿದ್ದೆ ಒಂದು 2 ಬಜ್ಜಿ ತಿಂದಿದ್ದೆ ಒಂದು ಮೆಣಸಿನ್ಕಾಯಿ ಬಜ್ಜಿ ಒಂದು ಕಡ್ಲೆಬೇಳೆ ವಡೆ ತಿಂದು 2 ಪಲ್ಯ ಹಂಗಾಗೈತಿ ರೊಟ್ಟಿ ಪಲ್ಯ ಹೊಡಿತಾಳೆ ಹಿಂಗೆ ಮಾಡು ಅವ್ರಿಗೆ ಹೇಳಕತ್ತೀನಿ ನನಗೆ ಹೇಳ ಮಾಡ್ದಲ್ಲ ತಿನ್ನೋರ ಚಲೋ ಸೌತೆಕಾಯಿ ಎಷ್ಟು ತಿಂದೆ ಹಂಗಾಗ ಹಾಕಿ ನೋಡ ತಿಂತೀನಿ ಒಂದು ಸತಿ ನಾವು ಹೊರಗಡೆ ಊಟ ತಂದ್ರೆ 300 ರೂಪಾಯಿ ಅದು ಸ್ವಲ್ಪ ತಂದ್ರೆ ಜಾಸ್ತಿ ತಂದ್ರೆ 1000 ರೂಪಾಯಿ ಮತ್ತು ಬೆಳಗಿನ 300 ರೂಪಾಯಿ ಹೊಡಿತಾವೆ ಮೊನ್ನೆ ಅವ್ರು ತಂದಿದ್ರ 300 ರೂಪಾಯಿ 300 ಚಿಲ್ಲರ ಹುಷಾರಿಲ್ಲಾರ್ದಾಗ ಏನೋ ಎಮರ್ಜೆನ್ಸಿ ಟೈಮ್ನಾಗ ತಂದು ತಿನ್ನೋದು ಎಲ್ಲ ಟೈಮ್ನಾಗೂ ಏನೋ ಒಬ್ರು ನಮ್ಮ ಅವ್ವ ಬಂದಿದ್ರು ನಮ್ಮ ಪೂರ ಈಗ ಹೋಟೆಲ್ನಾಗ ಹಿಂಗೆ ತರಿಸ್ಕೆ ಅಂತ ತಿಂತಾರ ಮನ್ಯಾಗ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಅನ್ನೋರು ತಿಂತಿದ್ರು ಅಂತ ಹೋಟೆಲ್ನಾಗ ಏನು ದಿನಾನು ತರಿಸ್ಕೊಂಡು ತಿನ್ನಕ್ಕಾಗುತ್ತ ಹಾಂ ಯಾವಾಗ ಒಂದ್ಸಲ ಹುಷಾರಿದ್ದಾಗ ಬ್ಯಾಸರಾದಾಗ ಹೌದಿಲ್ಲ ಸಿಗುತ್ತಾ ಮಾಡ್ಕೊತೀವಿ ತರಿಸ್ಕೊಂಡು ತಿಂತೀವಿ ಸಿಗಲಿಲ್ಲ ಅಂದ್ರೆ ಏನು ತರಿಸ್ಕೊಂಡು ತಿಂತೀವಿ ಈಗ ಅಮೇರಿಕಾ ಕಡೆ ಎಲ್ಲ ಹೊರಗಿಂದ ತರಿಸ್ಕೊಂಡು ತಿನ್ನೋದು ಭಾಳ ಕಾಸ್ಟ್ಲಿ ಅಂತೇಳಿ ಮನೆಗ ಮಾಡ್ಕೊಂಡು ತಿಂತಾರೆ ಕೆಲವರು ಅಲ್ಲಿ ಸಿಗಲ್ಲ ಅಂತ ನಮ್ಮದು ಊಟ ಸಿಕ್ಕರೂ ಕಾಸ್ಟ್ಲಿ ಅಂತ ಅಲ್ಲೇ ಹೋಗ್ಬೇಕು ಅಲ್ಲೇ ಸಿಗುತ್ತೆ ಅನ್ಸುತ್ತೆ ಸಿಗುತ್ತಾ ಆದರೆ ಡಬಲ್ ಅದ ಡಬಲ್ ಇರ್ತೈತಿ ರೇಟ್ ಒಬ್ರು ಸಿಸ್ಟರ್ ಹೇಳ್ತಿದ್ರು ಅವಾಗ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಹೊರಗೆ ತರಿಸ್ಕೊಂಡು ತಿಂತೀರಿ ಇಂಡಿಯಾದಾಗ ಎಲ್ಲ ಅವೈಲೇಬಲ್ ಸಿಗುತ್ತಾ ಬಟ್ ನಮಗೆ ಹಂಗಿಲ್ಲ ಅಂತ ಹೇಳಿದ್ರು ಹಸ್ಕೊಂಡ ಟರ್ನ್ ಹಾಕಾವ ಹೊಟ್ಟೆ ತುಂಬಿಂದ ಹೊಳ್ತಾವ ಆಮೇಲೆ ಚಲೋ ಐತೆ ಪಲ್ಯ ಇಷ್ಟ ಆತ ಈಗಿನ ಕೆಳ ಹಾಕ್ತೀನಿ ಹಸಿ ಖಾರ ಮಾಡ್ಬೇಕು ಹಸಿ ಖಾರ ಬ್ಯಾಸ್ ಎಲ್ಲ ಅದಕ್ಕೆ ನಾಶನ ಈಗ ಊರಿಗೆ ಹೋಗ್ತೇವೆ ನಿಮ್ಮ ಕಡೆ ಬರತ್ತಾವ ಈಗ ಈಗ ನಾನು ತಿನ್ಸಾಕತ್ತೀನಿ
ನಮ್ಮ ನವ್ಯ ನೋಡ್ರಿ ಊಟ ಮಾಡಿ ನಿಂತಾಳಲ್ಲೇ. ಅವರು ಈಗ ಸ್ಕೂಲಿಗೆ ಹೊಂಟಾರ. ಹಂಗೆ ಹೂವು ಬೀಳ್ತಿತ್ತು ವಾ. ಹಂಗಾಗಿ ಹಿಂದೆ ಮುಂದೆ ಎಲ್ಲ ಕಡೆ ನೋಡಾಕತ್ತ. ಈಕೆ ಪ್ಯಾಂಟ್ ಚೇಂಜ್ ಮಾಡಿದ್ಲು. ಮುಂದೆ ಸಿಕ್ಕಾಕೊಂಡೈತೆ ನೋಡು, ಸರಿ ಮಾಡ್ಕೊ. ಅದು ಇನ್ನೊಂದು ಜೀನ್ಸ್ ಪ್ಯಾಂಟ್ ಹೊಸದು. ಈಗ ನೋಡ್ರಿ ಸೊಂಟದ ಬರವಲ್ದು. ಮನ್ಯಾಗ ಹಾಕ್ಕೊಂಡನು ಹರಿಯಂಗಿಲ್ಲ. ಈಗ ಹೋಗ್ಬಾ, ನೀನು ಹೋಗ್ಬಾ. ಬಾಯ್ ಬಾಯ್. ನಾನು ಆ ಪ್ಯಾಂಟ ಇದಕ್ಕೆ ಮ್ಯಾಚ್ ಆಗೋದು. ಮ್ಯಾಚ್ ಆಗೈತೆ. ಹಾಂ, ಮುಂದಕ್ಕೆ ಮಾಡ್ರಿ. ಆಕೆ ನೋಡಲ್ಲ ನಾವೇ ಹೆಂಗೆ ಮಾಡಕತ್ತ. ಅಯ್ಯೋ ಬಿಸಿಲು ಐತೆ ನೋಡ್ರಿ. ಈಗ ಮತ್ತೆ ಮೇಡಮರ್ ಹೊಸ ಶೂ ತೊಗೊಂಬಂದಾರ ನೋಡ್ರಿ. ಅದಕ್ಕೆ ಲೇಸ ಭಾಳ ಆತಲ್ಲ ಅಲ್ಲ. ಹ್ಞೂ, ಬುಕ್ಸು ಶೂ ತೊಗೋಬೇಕು. ಯೂನಿಫಾರ್ಮು ನಮ್ಮಿ ಯೂನಿಫಾರ್ಮ್ ಸ್ಕರ್ಟ್ ತಗೋ. ಸ್ಕರ್ಟ್ ಅಷ್ಟೇ. ಅಷ್ಟೇ. ಮ್ಯಾಗಿಂದ ಕೊಡ್ತಾರಣ್ಣ, ಎರಡು ಕೊಡ್ತಾರ ಅವ್ರು. ಹ್ಞೂ, ಸ್ಕರ್ಟು ಬ್ಲೌಸ್ ಇದ್ದದ್ದು ಬೇಕು. ಬುಕ್ಸು, ಶೂ ತೊಗೋಬೇಕು. ಶೂ ಹಾಳಾಗ್ಯವು. ಇದೇ ಶೂ ರೊಕ್ಕನ ಅದಕ್ಕೆ ಹಾಕಿದ್ರೆ ಹಾಕಿದ್ದಿಲ್ಲ ಈಕಿ. ಹಾಂ, ಹಂಗೆ ಕೇರಿಸ್ಕೊಂತೀವಿ ಅದನ್ನ. ಚಂದ ಮಾಡ್ಕೊ ಹಂಗೆ. ಹ್ಞೂ, ಕ್ರಾಪ್ ಟಾಪ್ ತೊಗೊತ ಅವು ಬರ್ತಾ ಬರ್ತಾ ಬರೋದೇ ಇಲ್ಲ. ಹ್ಞೂ, ಇವ್ರ ಅಕೌಂಟ್ನಾಗ ದುಡ್ಡು ಇಟ್ರೆ ಮತ್ತು ಇದನ್ನು ಮಾಡ್ತಾರಂತೇಳಿ ನನ್ನ ಅಕೌಂಟ್ಗೆ ಹಾಕ್ತಾರೆ. ನಾನು ಜಾಸ್ತಿ ನನ್ನ ಅಕೌಂಟ್ನಾಗ ಇಟ್ಕೊಳಕ್ಕೆ ಹೋಗಲ್ಲ ನಾನು. ಅವು ಏನು ಹಿಂಗೆ ಬರ್ತಾವೆ, ಹಿಂಗೆ ಖರ್ಚಾಗಿ ಹೋಕ್ಕೋ ದುಡ್ಡು. ಹೌದಿಲ್ಲ? ಖರ್ಚು ಹಂಗೈತಿ ಈ ತಿಂಗಳು. ಸಾಕ್ಸಿಲ್ಲ ನಮ್ಮಿ, ಸಾಕ್ಸ್ ಅದಕ್ಕೆ. ಯಾವ ಅಕ್ಕನ ಇತ್ತು ನೋಡಿ, ಹಾಕೋ ಹೋಗು. ಸಾಕ್ಸ್ ಹಾಕ್ಕೊಂಡ್ರೆ ಅವು. ಹಾಕೋ. ವೈಟ್ ಕಲರ್ ಸಾಕ್ಸ್ ತಗೋ ಅಂತ ಹೇಳಿದ್ರಲ್ಲ ಸಿಸ್ಟರ್. ಮೊನ್ನೆ ಡಿಮಾರ್ಟಿಗೆ ಹೋದ ನೆನಪಾಗಲಿಲ್ಲ. ಬರೀ ಶೂ ಅಷ್ಟೇ ತೊಗೊಂಡ್ಲು. ಕಟ್ಕೊಳಕ್ಕೆ ಬರಲ್ಲ ಅಂದ್ರೆ ಯಾಕೆ ತೊಗೋಬೇಕು? ಅಯ್ಯ ಬರಲ್ಲ ಅಂದ್ಬಿಟ್ಟು ಈಗ ಬರ್ತೈತೆ ಅಂತ ಹೇಳ್ತಾ ಪೂರ್ತಿ ಬಿಚ್ಚಾಕ ನಿಂತು ನೋಡ್ರಿ ಅದನ್ನ. ಹೌದಾ ನೋಡಲ್ಲ. ಕಟ್ಕೊಳಕ್ಕೆ ಬರಲ್ಲ, ಯಾಕೆ ತೊಗೋಬೇಕು ಅವನ್ನ? ಓರಿ ಹೆಲ್ಪ್ ಮಾಡ್ರಿ, ಗೊತ್ತಾಗಲ್ಲ ಆಕಿಗೆ. ಒಂದು ಗಂಟು ಹಾಕಕ್ಕೂ ಬರಲ್ಲ ಮಗಳಿಗೆ. ಅದೇನು ಪಾಠ ಕಲಿಸಿಯೋ ಮಗಳಿಗೆ. ರೀ ನೋಡಲ್ಲ, ಒಂದು ಗಂಟು ಹಾಕೊಳಕ್ಕೆ ಬರೋದು ಶೂಗೆ. ಹಾಂ, ಅಲ್ಲ ಅಂಥವು ಯಾಕೆ ತೊಗೋಬೇಕು ನಮ್ಮಿ ನೀನು? ಲೇಸ್ ಇದ್ದಿದ್ದು, ಲೇಸ್ ಇರಲಾರದು ತೊಗೋಬೇಕವ. ಏನಾಯ್ತು? ಕಿನ್ನ ಕರ್ಕೊಂಬಂದಿಲ್ಲ ನಿಂದ್ರಸೀನಿ. ಅಪ್ಪ ತಂಗಿ ಶೂ ಹಾಕಕತ್ತಾನ, ನನಗೂ ಹಾಕೋಣ ಅಂದ್ರೆ ಓ ಅಂತಾಳ ಅವ್ರ ಅಪ್ಪಗೆ. ನಿಂದ್ರ. ಅಯ್ಯೋ ದೇವ್ರೆ, ನನಗೆ ಈಕಿ ನಿಮಗೆ ಗಂಟು ಬೀಳಲ್ಲ, ನನಗೆ ಗಂಟು ಬೀಳ್ತಾಳ. ನಾನು ಕರ್ಕೊಂಡು ಹೋಗುವ ಅಂತಂದು ಅವ್ರ ಅಪ್ಪಗೆ ಗಂಟು ಬೀಳುವಾಳ. ಬಿದ್ದಿಗಿದ್ಯಾವ ಯಾವ ಬರ್ತೀಯಾ? ಅದ್ರಾಟ ವೇಟ್ ಇಲ್ಲ ತಾನ ಅಂತ ಶೂ ತೊಗೊಂಡ ಅಷ್ಟು ವಜ್ಜನ. ನಡಿಯವ ನೋಡ್ರಿ, ಇಲ್ಲಿ ಬಿಸಿ ಇಲ್ಲಗೆ ಕಾದಿರ್ತೈತಿ, ಅಲ್ಲೇ ನಿಂದಿರ್ತೀನಿ ಅಂತ ಈಕಿ. ಕತ್ತಲ್ದಾಗ ಕಾಣೋದೇ ಇಲ್ಲ ಬೆಳಕಿನಾಗ.